ನೋಡಿ, ನಾನು ಒಬ್ಬ ದಲಿತ ಹೆಣ್ಮಗಳು. ಇವ್ರ ಕೊಡುಗೆ ಏನಿದೆ ನಮ್ಮ ಸಮುದಾಯಕ್ಕೆ? ಇನ್ನು ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಮ್ಮ ಒಂದು ಅನುದಾನನ ಬಳಸ್ಕೊತಾ ಇದ್ದಾರಲ್ಲ, ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋವಂಥದ್ದು? ಸುಳ್ಳು ಆಪಾದನೆ ಹೊರಿಸಿ ಬಿಜೆಪಿ ಮೇಲೆ 40% ಆಗ ಮಾಡಿದ್ರು ಈಗ ಮಾಡಿದ್ರು ಅಂತೇಳಿ ತಾವೇ ಸ್ವತಃ ಹಗರಣಗಳ ರೂವಾರಿಯಾಗಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಸಿಎಂ ಆಗಿದ ತಕ್ಷಣ ಏಕಾಏಕಿ ನಮ್ಮ ಒಂದು ಅನುದಾನನ ಬಳಸ್ಕೊಬೋದಾ? ಇವತ್ತು ಒಂದು ಉಗ್ರವಾದ ಹೋರಾಟ ನಡೀತಿದೆ. ಸಿದ್ದರಾಮಯ್ಯ ಒಂಥರ ಕೂಲ್ ರಾಮಯ್ಯ ಅಂತಲೇ ಹೇಳಬೇಕು. ಸಿದ್ದರಾಮಯ್ಯ ಒಂಥರ ಕೂಲ್ ರಾಮಯ್ಯ ಅಂತಲೇ ಹೇಳಬೇಕು. ಇಷ್ಟೆಲ್ಲ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಿದ್ರು, ಪ್ರತಿಭಟನೆ ಮಾಡ್ತಿದ್ರು, ಅವರು ಕೂಲಾಗಿದ್ದಾರೆ. ಅವರೇ ಬಾಯಲ್ಲಿ ಹೇಳಿದ್ದಾರೆ ಹಗರಣ ಆಗಿದೆ ಅಂತ ಹೇಳಿದ್ದಾರೆ. ಇವತ್ತು ನೋಡಿ, ನಾನು ಒಬ್ಬ ದಲಿತ ಹೆಣ್ಮಗಳು. ಇವ್ರ ಕೊಡುಗೆ ಏನಿದೆ ನಮ್ಮ ಸಮುದಾಯಕ್ಕೆ? ಇನ್ನು ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಮ್ಮ ಒಂದು ಅನುದಾನನ ಬಳಸ್ಕೊತಾ ಇದ್ದಾರಲ್ಲ, ಯಾರು ಇವ್ರಿಗೆ ಅಧಿಕಾರ ಕೊಟ್ಟಿರೋವಂಥದ್ದು? ಇವತ್ತು ನಮ್ಮ ದೇಶದ ಸಂವಿಧಾನದಲ್ಲಿ ಕಟ್ಟ ಕಡೆಯ ಪ್ರಜೆಗೂ ಪ್ರಶ್ನೆ ಮಾಡೋವಂಥ ಹಕ್ಕಿದೆ, ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹಂಗಿದ್ಮೇಲೆ ಇವ್ರು ಹೇಳ್ದೆ ಕೇಳ್ದೆ ಇವರು ಸಿ ಎಂ ಆಗಿದ ತಕ್ಷಣ ಏಕಾಏಕಿ ನಮ್ಮ ಒಂದು ಅನುದಾನನ ಬಳಸ್ಕೊಬೋದಾ? ಎಷ್ಟರ ಮಟ್ಟಿಗೆ ಸರಿ? ಆಗಲಿ ಇಷ್ಟೆಲ್ಲ ಹೋರಾಟ ನಡೀತಾ ಇದ್ರು ಇವತ್ತು ಕೂಲಾಗಿದ್ದಾರೆ. ಕೂಲ್ ರಾಮಯ್ಯ ಅಂತಲೇ ಹೇಳ್ಬೋದು. ಅವರು ಸಿದ್ದರಾಮಯ್ಯ ಅಲ್ಲ, ಕೂಲ್ ರಾಮಯ್ಯ ಅಂತಲೇ ಹೇಳ್ಬೋದು. ಇವತ್ತು ನೋಡಿ, ಮೂಡ ಹಗರಣ 187 ಕೋಟಿ, ಮತ್ತು ವಾಲ್ಮೀಕಿ ಹಗರಣ, ಮತ್ತು ನಮ್ಮ SC ST 25,000 ಅನುದಾನ, 25,000 ಕೋಟಿ ಅನುದಾನ. ಏನು ಇವರೆಲ್ಲ ಬಳಸ್ತಾ ಇದ್ದಾರೆ ಅಂದರೆ, ಇವರು CM ಆಗಿದ ತಕ್ಷಣ, DCM ಆಗಿದ ತಕ್ಷಣ ಸರ್ಕಾರ ಇವ್ರದೇ ಇದೆ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ಬಳಸ್ಬೋದಾ? ಇವತ್ತು ಜನ ಎಷ್ಟು ನಂಬಿಕೆ ಇಟ್ಟು ಅವ್ರಿಗೆ ಮತಗಳನ್ನ ಹಾಕಿದ್ದಾರೆ. ಮತಗಳನ್ನ ಕೊಟ್ಟು ಇವತ್ತು ಅವ್ರಿಗೆ ಅಧಿಕಾರ ಕೊಟ್ಟಾಗ ಇವರು ಅಧಿಕಾರ ಚಿಕ್ಕಣ್ಣ ಹಿಡ್ಕೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ? ಜನಗಳಿಗೆ ಏನು ಅಭಿವೃದ್ಧಿ ಪರ ಕೆಲಸ ಮಾಡಿದ್ದಾರೆ? ಇವತ್ತು ಹೇಳ್ಕೊಳಕ್ಕೆ ಏನಿದೆ ಹೇಳಿ? ನೋಡಿ, ಇವತ್ತು ಅವ್ರೇನು ಬಿಟ್ಟು ಗ್ಯಾರಂಟಿಗಳು ಕೊಡ್ತಾ ಬಂದಿದ್ದಾರೆ, ಅದನ್ನು ಕೊಟ್ಬಿಟ್ಟು ಸುಮ್ಮನಾಗಿದ್ದಾರೆ. ಇವ್ರಿಗೆ ಅಧಿಕಾರ ಕೊಟ್ಟಿರೋದು ನಾವು ಬಿಟ್ಟು ಭಾಗ್ಯಗಳನ್ನ ಕೊಟ್ಟು ನೀವು ಆರಾಮಾಗಿ ಇದ್ಬಿಡಿ, ನೀವು AC ರೂಮಲ್ಲಿ ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಆರಾಮಾಗಿದ್ದಾರೆ. ಇವ್ರು ಹೇಳ್ಕೊಳ್ಳೋವಂಥ ಅಭಿವೃದ್ಧಿ ಕೆಲಸ ಏನೇನಿದೆ? ಮತ್ತು ಇವರು ಪ್ರಾಮಾಣಿಕವಾಗಿದ್ದಿದ್ರೆ, ಇವ್ರು ಯಾವುದೇ ಹಗರಣ ಮಾಡಿಲ್ಲ ಅನ್ನೋದಾಗಿದ್ದಿದ್ರೆ ಇವತ್ತು ರಾಜೀನಾಮೆ ಕೊಟ್ಟು ಅವರು ಫೇಸ್ ಮಾಡಬೇಕಿತ್ತು. ಇವತ್ತು ನಾನೇನು ತಪ್ಪು ಮಾಡಿಲ್ಲ ಅನ್ನೋದಾದರೆ ನಾನೇನು ಮಾಡ್ತೀನಿ? ಧೈರ್ಯವಾಗಿ ಯಾರೇನೇ ಪ್ರಶ್ನೆ ಮಾಡಲಿ, ಹೋರಾಟ ಮಾಡಲಿ, ಎದುರುಗಡೆ ನಿಂತು ಮುಖಾಮುಖಿ ನಾನು ಹೋರಾಟ ಮಾಡ್ತೀನಿ. ಇವರು ತಪ್ಪು ಮಾಡಿರೋದಕ್ಕೆ ಇವತ್ತು ರಾಜೀನಾಮೆ ಕೊಡ್ತಿಲ್ಲ. ತಪ್ಪು ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಫೇಸ್ ಮಾಡಿ. ನೀವು ಯಾಕೆ ಮಾಡ್ತಿಲ್ಲ? ಇವತ್ತು ರಾಜ್ಯದಂತ ಹೋರಾಟ ಮಾಡ್ತಾ ಇದ್ದೀವಿ, ಆದರೂ ನೀವು ಮಾಡ್ತಾ ಇಲ್ಲ. ಸೋ ಕಾಲ್ಡ್ ಕೂಲ್ ರಾಮಯ್ಯ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಹೌದು. ಮೂಢ ಹಗರಣ ಮಾಡಿರುವಂಥ ನಮ್ಮ CM ಅವರು ಕೂಡಲೇ ರಾಜೀನಾಮೆ ಕೊಡಲಿ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸರ್ಕಾರ ಬಂದು ಎಲ್ಲರೂ ತುಂಬಾ ಮೋಸ ಮಾಡಿದೆ. ಹಾಗಾಗಿ ನಮಗೆ SC ST ಅವ್ರ ಬಗ್ಗೆ ಪರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು ದಿವಸಗಳಿಂದ ಎಲ್ಲರೂ ನೋಡ್ತಾ ಇದ್ದೀವಿ. ಅವರೇ ಒಪ್ಕೊಂಡಿದ್ದಾರೆ, ಇಷ್ಟು ಅಮೌಂಟ್ ಅಲ್ಲ, ಸ್ವಲ್ಪ ಅಮೌಂಟ್ ಅಂತ ಹೇಳಿ ಕೂಡ ಅದೇ ಒಪ್ಕೊಂಡ್ಮೇಲೆ ರಾಜೀನಾಮೆ ಕೊಡಿ ಅನ್ನೋದು ನಮ್ಮ ಆಗ್ರಹ. ಕೊಡಲಿಲ್ಲ. ಹಾಗಾಗಿ ಈ ಪಾದಯಾತ್ರೆನ ಹಮ್ಮಿಕೊಂಡು ಇವತ್ತು ಒಂದು ಉಗ್ರವಾದ ಹೋರಾಟ ನಡೀತಿದೆ. ಹಾಗಾಗಿ ನಾವು 10ನೇ ತಾರೀಕು ತನಕ ನಾವು ಮೈಸೂರು ತಲುಪೋ ತನಕ ಈ ಹೋರಾಟ ಇದ್ದೇ ಇರೋದು. ಇವತ್ತು ಏನೋ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ಕರಪ್ಷನ್ ಆಗಿದೆ. 14 ಸೈಟ್ನ ಒಬ್ಬ ಮುಖ್ಯಮಂತ್ರಿ ನಾನು ಬರ್ಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಒಂದು ಸೈಟ್ ಸಾಕು. ಇವತ್ತು ಮೈಸೂರಿನಲ್ಲಿ ಲಕ್ಷಾಂತರ ಜನ ಅರ್ಜಿ ಹಾಕೊಂಡು ಬಡವರು ಕಾಯ್ತಾ ಇದ್ದಾರೆ, ನಮಗೊಂದು ನಿವೇಶನ ಸಿಗ್ತದ ಅಂತ. ಈ ರೀತಿ ಒಬ್ಬೊಬ್ಬರು 14, 20 ಈ ಥರ ಬರ್ಸ್ಕೊಬಿಟ್ರೆ ಎಲ್ಲಿ ಅದು ಏನಾಗಿದೆ? ಮತ್ತು ನನಗೆ 66 ಕೋಟಿ ಕೊಡಿ ಅಂತಾರೆ. ಒಬ್ಬ ಮುಖ್ಯಮಂತ್ರಿ ಆಡ ಅಂತಕ್ಕಂಥ ಮಾತಾದು. ಅವರು ನಾನು ಈ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅವ್ರಿಗೆ ಆಗಲೇ ಕನ್ಫರ್ಮ್ ಆಗಿದೆ. ಅವ್ರಿಗೆ ಇಷ್ಟು ವರ್ಷ ಇದ್ಕೊಂಡಿಂದ ಕ್ಲೀನ್ ಇಮೇಜ್ ಅದು ಕಳ್ಸೋಗಿದೆ. ಅದರಿಂದ ನಾನು ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಳ್ಳೋದು, ಅವ್ರ ಹಿಂದೆ ನಮ್ಮ ಪಕ್ಷದಲ್ಲೂ ಇದ್ದಂಥವ್ರು. ನಮಗೆಲ್ಲ ಸಿದ್ದರಾಮಯ್ಯ ಏನು ಅಂತ ಗೊತ್ತಿದೆ. ನೀವು ಈ ಅಧಿಕಾರ ಗಂಟೆ ಕೂರಬೇಡಿ, ನಿಮಗೆ ವ್ಯಕ್ತಿತ್ವಕ್ಕೆ ಕಳಂಕ ಮೆತ್ಕೊಂಡಿದೆ. ಈ ಕೂಡಲೇ ರಾಜೀನಾಮೆ ಕೊಟ್ಟು ಹಳೆ ಸಿದ್ದರಾಮಯ್ಯ ಆಗಿ ಅಂತ ನಾನು ಕೇಳ್ಕೊತೀನಿ. ಈ ಪಾದಯಾತ್ರೆ ದೃಢವಾದ ಸಂಕಲ್ಪದಿಂದ ಮಾಡ್ತಾ ಇದ್ದಾರೆ. ನಾನು ಅಹಿಂದ ನಾಯಕ, ನಾನು ಭ್ರಷ್ಟಾಚಾರನೇ ಮಾಡಿಲ್ಲ, ನನ್ನ ಜೀವನದಲ್ಲೇ ಭ್ರಷ್ಟಾಚಾರದ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವತಃ ಮೂಡ ಪ್ರಕರಣದಲ್ಲಿ 5,000 ಕೋಟಿ ಅಂದಾಜು 5,000 ಕೋಟಿ ಹಗರಣ ನಡೆದರೂ ಒಪ್ಕೊಂಡಿದ್ದಾರೆ. ಮತ್ತು 187 ಕೋಟಿ ವಾಲ್ಮೀಕಿ ಮಂಡಳಿಯಿಂದ 87 ಕೋಟಿ ಹಗರಣ ಆಗಿದೆ ಅಂತೇಳಿ ಸ್ವತಃ ವಿಧಾನಮಂಡಲದಲ್ಲಿ, ವಿಧಾನಸಭೆಯಲ್ಲಿ, ಸಭೆಯಲ್ಲೇ ಸಂಸದೆ ಒಪ್ಕೊಂಡಿದ್ದಾರೆ. ಈ ಹಗರಣ ಮುಕ್ತ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಆಪಾದನೆ ಹೊರಿಸಿ ಬಿಜೆಪಿ ಮೇಲೆ 40% ಆಗ ಮಾಡಿದ್ರು ಈಗ ಮಾಡಿದ್ರು ಅಂತೇಳಿ ತಾವೇ ಸ್ವತಃ ಹಗರಣಗಳ ರೂವಾರಿಯಾಗಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಬಿಟ್ಟಿ ಭಾಗ್ಯ ಘೋಷಣೆ ಮಾಡಿ SC ST ಇಟ್ಟಂಥ ಹಣನ ದುರ್ಬಳಕೆ ಮಾಡಿಕೊಂಡು ಅರ್ಧ ಭಾಗ ಜನಗಳಿಗೆ ಹಂಚಿ ಅರ್ಧ ಭಾಗ ಸ್ವತಃ ಲೀಡರ್ಗಳು ಹಂಚಿಕೊಂಡು ದುರಾಲೋಚನೆಯಿಂದ ಈ ಸರ್ಕಾರದ ವ್ಯವಸ್ಥೆನೇ ಹಾಳು ಮಾಡಿ ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯ ರಾಜ್ಯದಲ್ಲಿ ನಡೀತಾನೇ ಇಲ್ಲ. ಇದ್ರ ವಿರುದ್ಧವಾಗಿ ದೃಢ ಸಂಕಲ್ಪವಾಗಿ BJP ಕರ್ನಾಟಕದಾದ್ಯಂತ ಮೈಸೂರು ಚಲೋ ಕಾರ್ಯಕ್ರಮ ಇಟ್ಕೊಂಡು ಮೂಢ ಹಗರಣ ಅಲ್ಲದೆ
ವಾಲ್ಮೀಕಿ ಹಗರಣ ಇರ್ಬೋದು, ST ನಿಗಮದ ಹಗರಣ ಇರ್ಬೋದು, ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ನಡೀತಾ ಇದೆ. ಈ ಹಗರಣ ಜನಕ್ಕೆ ಸರಿಯಾಗಿ ತಿಳಿಸ್ಬೇಕು ಅಂತೇಳಿ ಈ ಒಂದು ವಾತಾವರಣದಲ್ಲಿ ಮೈಸೂರು ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಖಂಡಿತ ಯಶಸ್ವಿ ಆಗುತ್ತೆ. ತಂಡೋಪತಂಡವಾಗಿ ಜನ ಸೇರ್ತಾರೆ. 5 ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಮಾಡಿದ್ದಾರೆ. ನಾವು ಸಹ 5 ರಿಂದ 10 ಕಿಲೋಮೀಟರ್ ನಡೆದು ಅಲ್ಲಿನ ಅವ್ರಿಗೆ ಮುಂದಕ್ಕೆ ಬೆಳ್ಕೊಟ್ಟು ಇದು 10ನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಯಶಸ್ಸು ಆಗುತ್ತೆ ಅಂತೇಳಿ ಖಂಡಿತವಾಗಿ ನಾನು ಹೇಳಕ್ಕೆ ಬಯಸ್ತೀನಿ. ಏನಿಲ್ಲ, ಇವತ್ತು ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಅಧಿವೇಶನದಲ್ಲಿ ಹೇಳ್ತಾರೆ 187 ಕೋಟಿ ಹಗರಣ ಆಗಿದೆ ಅಂದರೆ ಇಲ್ಲ 97 ಕೋಟಿ ಹಗರಣ ಆಗಿದೆ ಅಂತೇಳಿ. ಮತ್ತು ಆವಾಗೇ ಒಪ್ಪಿಕೊಂಡಿದ್ದಾರೆ. ಅವರು ಒಪ್ಪಿಕೊಂಡಿದ್ದಾರೆ ಆದಮೇಲೆ ರಾಜೀನಾಮೆ ಕೊಡೋದು ಸೂಕ್ತ. ಯಾಕಂದರೆ ಅದು ಇನ್ನೊಂದು ಮೂಢ ಹಗರಣದಲ್ಲಿ ಕೂಡ 4,500 ಕೋಟಿ ಗಟ್ಟಲೆ ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲರು ಕಾನೂನು ಪ್ರಕಾರವಾಗಿ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಏನಕ್ಕಂತಂದರೆ ಕಾನೂನು ಸರ್ಕಾರ ನಡೆಸ್ತಕ್ಕಂಥವ್ರ ಮೇಲೆ ಒಂದು ಅಲಿಗೇಷನ್ ಬಂದಾಗ ಅದ್ರ ಬಗ್ಗೆ ಅವರು ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಇವರು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟಿಗೆಸಿಂದ ರಾಜ್ಯಪಾಲರನ್ನೇ ಇವರು ಕಾನೂನುಕ್ಕಿಂತ ನಾನೇ ದೊಡ್ಡ ಅಂತಕ್ಕಂಥ ಒಂದು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾನು ಒಂದೆರಡು ಮಾತನಾಡ್ತೀನಿ. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಶಾಸಕರಾದ S. ಮುನ್ರಾಜಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರದಿಂದ ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ. ಈ ಮೂಢ ಹಗರಣದ ಕಾರ್ಯಕ್ರಮದಲ್ಲಿ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಚಾಲನೆ ಕೊಡೋಕ್ಕೆ ನಮ್ಮ ರಾಜ್ಯದ ಅಧ್ಯಕ್ಷ ಆದಂಥ ವಿಜೇಂದ್ರಣ್ಣವರು, ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು, ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಈ ಸರ್ಕಾರ ಹೋಗೋದಂತೂ ಸತ್ಯ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.